ವೃಷಭ ರಾಶಿಯವರೇ, ಆಗಸ್ಟ್ 15ರಿಂದ ಆಗಸ್ಟ್ 31ರವರೆಗಿನ ಗ್ರಹಗಣ ಚಲನೆಯು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಲಿದೆ. ದೇವಗುರು ಬೃಹಸ್ಪತಿಯು ಅಂದರೆ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಾನದಲ್ಲಿ ಕುಳಿತು ನಿಮ್ಮ 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಶನಿ ಗ್ರಹವು ನಿಮ್ಮ 11ನೇ ಮನೆಯಲ್ಲಿದೆ. ಹಾಗಾಗಿ ವೃಷಭ ರಾಶಿಯವರೇ, ನಿಮ್ಮ ಪರಾಕ್ರಮ ಸ್ಥಾನ ಮತ್ತು ಲಾಭ ಸ್ಥಾನದಲ್ಲಿ ಗುರು ಮತ್ತು ಶನಿಯ ಈ ಜುಗಲ್ಬಂದಿ ಅಂದರೆ ಸಂಯೋಜನೆ ಒಟ್ಟಿಗೆ ರೂಪುಗೊಂಡಾಗ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಯನ್ನು ನೀವು ಕಳೆದ ಹಲವು ವರ್ಷಗಳಿಂದ ನೋಡಿರುವುದಿಲ್ಲ. ಆದ್ದರಿಂದ ವೃಷಭ ರಾಶಿಯವರೇ, ಈ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಶನಿ ಗ್ರಹವು ನಿಮಗೆ ಯೋಗಕಾರಕ ಗ್ರಹವಾಗಿದೆ ಮತ್ತು 11ನೇ ಮನೆಯಲ್ಲಿ ಕುಳಿತು ಆದಾಯ ಮತ್ತು ಲಾಭದ ಮಾರ್ಗಗಳನ್ನು ತೆರೆಯುತ್ತಿದೆ. ಅದೇ ರೀತಿ ಗುರುಗ್ರಹವು ನಿಮ್ಮ ಧೈರ್ಯ, ನಿಮ್ಮ ಮಾತುಕತೆ, ನಿಮ್ಮ ಒಡ ಹುಟ್ಟಿದವರು ಮತ್ತು ಸಣ್ಣ ಪ್ರಯಾಣಗಳ ವಿಷಯದಲ್ಲಿ ನಿಮಗೆ ಸಾಹಸವನ್ನು ನೀಡುತ್ತಿದೆ. ಆದ್ದರಿಂದ ಒಂದು ಕಡೆ ಅವಕಾಶಗಳಿವೆ, ಮತ್ತೊಂದೆಡೆ ನಾನು ನಿಮಗೆ ತಿಳಿಸಲಿರುವ ಕೆಲವು ಮುನ್ನೆಚ್ಚರಿಕೆಗಳೂ ಇವೆ. ಹಾಗಾಗಿ ವೃಷಭ ರಾಶಿಯವರೇ, ಹಣದ ಬಗ್ಗೆ ಮಾತನಾಡಲಿ, ವೃತ್ತಿ ಜೀವನದ ಬಗ್ಗೆ ಮಾತನಾಡಲಿ ಅಥವಾ ಕುಟುಂಬದ ಬಗ್ಗೆ ಮಾತನಾಡಲಿ, ಈ 15ರಿಂದ 31ರ ನಡುವೆ ಏನೆಲ್ಲ ಆಗಲಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೆ ಖಂಡಿತವಾಗಿ ನೋಡಿ. ಆಗಸ್ಟ್ 15ರ ಆರಂಭದೊಂದಿಗೆ ನಿಮ್ಮ ಜಾತಕದಲ್ಲಿ ಅಂದರೆ ಚಾರ್ಟ್ನಲ್ಲಿ 2 ಪ್ರಮುಖ ಮತ್ತು ಶಾಶ್ವತವಾದ ಗ್ರಹಗತಿಗಳು ರೂಪುಗೊಂಡಿವೆ. ಅದು ಈ ಸಂಪೂರ್ಣ 15 ದಿನಗಳ ಕಾಲ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಅಥವಾ ನಿಮ್ಮ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ. ಮೊದಲನೆಯದಾಗಿ, ನಿಮ್ಮ ಲಗ್ನಾಧಿಪತಿಯಾದ ಶುಕ್ರದೇವನು ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ನೀಚಾವಸ್ಥೆಯಲ್ಲಿ ಕುಳಿತಿದ್ದಾನೆ ಮತ್ತು ಈ ಸ್ಥಿತಿಯು ಸೆಪ್ಟೆಂಬರ್ 2ರವರೆಗೆ ಇರುತ್ತದೆ. ಜ್ಯೋತಿಷ್ಯ ನಿಯಮದ ಪ್ರಕಾರ ದೇವ ಮತ್ತು ದೇಹ ಮತ್ತು ಮನಸ್ಸಿನ ಅಧಿಪತಿಯೇ ನೀಚನಾದಾಗ ವ್ಯಕ್ತಿಯೊಳಗೆ ಒಂದು ವಿಚಿತ್ರವಾದ ಆಲಸ್ಯ ಮತ್ತು ಭಾರವು ಮನೆ ಮಾಡುತ್ತದೆ. ಕೆಲಸವನ್ನು ಮುಂದೂಡುವ ಪ್ರವೃತ್ತಿ ಅಂದರೆ ಇಂದಿನ ಕೆಲಸವನ್ನು ನಾಳೆ ಮಾಡೋಣ ಎಂಬುದು ನೇರವಾಗಿ ಶುಕ್ರನ ಪ್ರಭಾವವಾಗಿದೆ. 5ನೇ ಮನೆಯು ನಮ್ಮ ಬುದ್ಧಿ ಮತ್ತು ವಿವೇಕದ ಸ್ಥಾನವೂ ಆಗಿದೆ. ನೀಚ ಲಗ್ನಾಧಿಪತಿಯು ಬುದ್ಧಿ ಸ್ಥಾನದಲ್ಲಿ ಕುಳಿತಾಗ ವ್ಯಕ್ತಿಯು ಇತರರಿಗೆ ಅತ್ಯುತ್ತಮ ಸಲಹೆಗಳನ್ನು ನೀಡುತ್ತಾನೆ, ಆದರೆ ತನ್ನ ಸ್ವಂತ ಪ್ರಮುಖ ನಿರ್ಧಾರಗಳನ್ನು ತಪ್ಪಾಗಿ ತೆಗೆದುಕೊಳ್ಳುತ್ತಾನೆ. ಇದನ್ನು ನಾವು ಇಂಟೆಲೆಕ್ಚುಯಲ್ ಬ್ಯಾಕ್ವೈರ್ ಬೌದ್ಧಿಕ ಹಿನ್ನಡೆ ಎಂದು ಕರೆಯುತ್ತೇವೆ. ಈ ಆಲಸ್ಯವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ನೀವು ಅವಕಾಶ ನೀಡಿದರೆ ಈ 15 ದಿನಗಳ ಅನೇಕ ಉತ್ತಮ ಅವಕಾಶಗಳು ನಿಮ್ಮ ಕೈತಪ್ಪಿ ಹೋಗಬಹುದು. ಇದರೊಂದಿಗೆ ಮಂಗಳ ದೇವನು ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. 2ನೇ ಮನೆಯು ಕೇವಲ ನಿಮ್ಮ ಹಣ ಮತ್ತು ನಗದು ಹಣದ ಅಂದರೆ ಲಿಕ್ವಿಡ್ ಕ್ಯಾಶ್ ಸ್ಥಾನವಲ್ಲ, ಬದಲಾಗಿ ಇದು ನಿಮ್ಮ ಮಾತಿನ ಸ್ಥಾನವೂ ಆಗಿದೆ. ಮಂಗಳನು ಉಗ್ರ ಗ್ರಹ ಮತ್ತು ಸೇನಾಧಿಪತಿಯಾಗಿದ್ದಾನೆ. ಈ ವಿಚಾರದಿಂದಾಗಿ ನಿಮ್ಮ ನಾಲಿಗೆಯಲ್ಲಿ ಅಂದರೆ ಮಾತಿನಲ್ಲಿ ಅತಿಯಾದ ಒರಟುತನ ಅಥವಾ ಕಟುತ್ವ ಬರಬಹುದು. ನೀವು ಸಂಪೂರ್ಣವಾಗಿ ಸತ್ಯವನ್ನು ಹೇಳುತ್ತೀರಿ, ಆದರೆ ಅದನ್ನು ಹೇಳುವ ರೀತಿ ಎಷ್ಟು ಕಹಿಯಾಗಿರಬಹುದೆಂದರೆ ಮುಂದಿರುವ ವ್ಯಕ್ತಿಯು ನಿಮ್ಮಿಂದ ಶಾಶ್ವತವಾಗಿ ದೂರವಾಗಬಹುದು. ಆದ್ದರಿಂದ ಈ ಅವಧಿಯ ಅತಿದೊಡ್ಡ ಸವಾಲೆಂದರೆ ನಿಮ್ಮ ಶಕ್ತಿಯನ್ನು ಕೇಂದ್ರೀಕೃತವಾಗಿಟ್ಟುಕೊಳ್ಳುವುದು ಮತ್ತು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಹೊಂದಿರುವುದು. ಈಗ ನಾವು ದಿನಾಂಕಗಳ ಪ್ರಕಾರ ಮುಂದೆ ಸಾಗೋಣ. ಆಗಸ್ಟ್ 15, 16 ಮತ್ತು 17ರ ದಿನಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಲಿವೆ. ಆಗಸ್ಟ್ 15 ಮತ್ತು 16ರಂದು ಗೋಚಾರದಲ್ಲಿ ಚಂದ್ರ ಬುಧ ಪರಿವರ್ತನಾ ರಾಜಯೋಗವು ನಿರ್ಮಾಣವಾಗುತ್ತಿದೆ. ಇದು ನಿಮ್ಮ ಮನಸ್ಸನ್ನು ಸ್ವಲ್ಪ ನಿರಾಳವಾಗಿಡಲು ಅವಕಾಶ ನೀಡುತ್ತದೆ. ನಿಮ್ಮ ಆಲೋಚನೆಗಳನ್ನು ನೀವು ವ್ಯವಸ್ಥಿತವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಇದೇ ಮಧ್ಯ ಆಗಸ್ಟ್ 16ರಿಂದ ಸಂಕಷ್ಟ ಚತುರ್ಥಿಯ ಯೋಗವೂ ಇದೆ. ಮಂಗಳನು 2ನೇ ಮನೆಯಲ್ಲಿದ್ದಾಗ ಮತ್ತು ಚತುರ್ಥಿ ಸ್ಥಿತಿ ಇದ್ದಾಗ ವೈವಾಹಿಕ ಜೀವನದಲ್ಲಿ ಹಠಾತ್ತನೆ ಭೀಕರವಾದ ಘರ್ಷಣೆ ಉಂಟಾಗುತ್ತದೆ ಎಂಬುದನ್ನು ನನ್ನ ಜ್ಯೋತಿಷ್ಯ ಅನುಭವವು ಸ್ಪಷ್ಟವಾಗಿ ತೋರಿಸುತ್ತದೆ. ವಿವಾಹ ಬಂಧನದಲ್ಲಿರುವವರು ಆಗಸ್ಟ್ 16ರ ಆಸುಪಾಸಿನಲ್ಲಿ ತಮ್ಮ ಜೀವನ ಸಂಗಾತಿಯೊಂದಿಗೆ ವಿಶೇಷವಾಗಿ ಯಾವುದೇ ಆರ್ಥಿಕ ವಿಷಯದ ಬಗ್ಗೆ ತೀವ್ರವಾದ ವಾಗ್ವಾದವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ನಿಮ್ಮ ಪಾಲುದಾರರದ್ದು ಅಂದರೆ ಪಾರ್ಟ್ನರ್ದು ವೃಶ್ಚಿಕ ರಾಶಿ ಅಥವಾ ಲಗ್ನವಾಗಿದ್ದರೆ ಅವರ ಕಡೆಯಿಂದ ಅತಿಯಾದ ಆಕ್ರಮಣಕಾರಿ ಅಂದರೆ ಅಗ್ರೆಷನ್ ಸ್ವಭಾವವನ್ನು ಕಾಣಬಹುದು. ಹಳೆಯ ವಿಷಯಗಳ ಬಗ್ಗೆ ವಾದ ವಿವಾದ ಹೆಚ್ಚಾಗಬಹುದು. 2ನೇ ಮನೆಯ ಮಂಗಳನು ನೇರವಾಗಿ ನಿಮ್ಮ ಕೌಟುಂಬಿಕ ಸಂತೋಷ ಮೇಲೆ ಪರಿಣಾಮ ಬೀರುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ವಾಗ್ವಾದ ಹೆಚ್ಚಾಗುತ್ತಿರುವಂತೆ ಕಂಡರೆ ಮೌನವಾಗಿರುವುದೇ ನಿಮ್ಮ ಅತಿದೊಡ್ಡ ಪರಿಹಾರವಾಗಿದೆ. ಆಗಸ್ಟ್ 16ರಂದು ಭಗವಾನ್ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ
ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿಯೇ ಜಪಿಸುವುದು ನಿಮ್ಮ ವೈವಾಹಿಕ ಕ್ಲೇಶವನ್ನು ಶಮನ ಮಾಡಲು ಬಹಳ ಸಹಾಯ ಮಾಡುತ್ತದೆ. ಇದರ ನಂತರ ಆಗಸ್ಟ್ 17ರ ದಿನಾಂಕವು ಈ 15 ದಿನಗಳ ಅವಧಿಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ತಿರುವು ಎಂದು ಸಾಬೀತಾಗಲಿದೆ. ಆಗಸ್ಟ್ 17ರಂದು ಸೂರ್ಯದೇವನು ರಾಶಿ ಬದಲಾಯಿಸಿ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಅದು ನಿಮ್ಮ 4ನೇ ಮನೆಯಾಗಿದೆ. 4ನೇ ಮನೆಯು ನಿಮ್ಮ ಮನೆ, ತಾಯಿ, ಮಾನಸಿಕ ನೆಮ್ಮದಿ ಮತ್ತು ಜಮೀನು ಆಸ್ತಿಯನ್ನು ಪ್ರತಿನಿಧಿಸುತ್ತದೆ. ಸೂರ್ಯನು ತನ್ನ ಸ್ವಂತ ಮನೆಗೆ ಬರುವುದು ಒಂದು ರಾಜಯೋಗದ ಪ್ರಭಾವವನ್ನು ಉಂಟು ಮಾಡುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಅಲ್ಲಿ ಈಗಾಗಲೇ ಕೇತು ಮಹಾರಾಜನು ವಿರಾಜಮಾನನಾಗಿದ್ದಾನೆ. 4ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುವಿನ ಈ ಸಂಯೋಗವು ಗ್ರಹಣ ಯೋಗವನ್ನು ನಿರ್ಮಿಸುತ್ತದೆ. ಈ ಯೋಗದ ಪ್ರಭಾವದಿಂದಾಗಿ ಆಗಸ್ಟ್ 17ರ ನಂತರ ಮನೆಯೊಳಗೆ ನಿಮಗೆ ಒಂದು ವಿಚಿತ್ರವಾದ ಮಾನಸಿಕ ಅಶಾಂತಿ ಅಥವಾ ಉಸಿರುಗಟ್ಟುವಿಕೆಯ ಅನುಭವವಾಗಬಹುದು. ನಮ್ಮ ಮಹಿಳಾ ವೀಕ್ಷಕರಿಗೆ ಈ ಸಮಯವು ಅತ್ತೆಯ ಮನೆಯವರಿಂದ, ವಿಶೇಷವಾಗಿ ನಾದಿನಿ, ಸೋದರತ್ತೆ ಅಥವಾ ಓರಗೆಯವರೊಂದಿಗೆ ಈಗೋ ಕ್ಲಾಶ್, ಅಹಂಕಾರದ ಘರ್ಷಣೆಗೆ ಕಾರಣವಾಗಬಹುದು. ಇದಲ್ಲದೆ ತಾಯಿಯವರ ಆರೋಗ್ಯದಲ್ಲಿ ಹಠಾತ್ ಕ್ಷೀಣತೆ ತಂದುಕೊಡಬಹುದು. ವಿಶೇಷವಾಗಿ ಮೂಳೆಗಳು, ಕಣ್ಣುಗಳು ಅಥವಾ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಹಳೆಯ ಸಮಸ್ಯೆ ಮರುಕಳಿಸಬಹುದು. ಆದ್ದರಿಂದ ಅವರ ಬಗ್ಗೆ ವಿಶೇಷ ಗಮನ ಹರಿಸಿ. ಆದಾಗ್ಯೂ ಈ ಗೋಚಾರವು ಸಂಪೂರ್ಣವಾಗಿ ನಕಾರಾತ್ಮಕವಾಗಿಲ್ಲ. ನಿಮ್ಮ ಯಾವುದೇ ಪೂರ್ವಜರ ಜಮೀನು ಸಿಲುಕಿಕೊಂಡಿದ್ದರೆ ಅಥವಾ ಯಾವುದೇ ಆಸ್ತಿ ವಿವಾದವು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದರೆ ಸೂರ್ಯನ ಪ್ರಭಾವದಿಂದ ಆ ವಿಷಯವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದುಕೊಳ್ಳಬಹುದು ಮತ್ತು ನಿಮ್ಮ ರಿಯಲ್ ಎಸ್ಟೇಟ್ನಿಂದ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ. ಕೇವಲ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಏನೆಂದರೆ ಸೂರ್ಯ ಮತ್ತು ಕೇತುವಿನ ಈ ಯೋಗದ ಸಮಯದಲ್ಲಿ ವಾಹನ ಚಲಾಯಿಸುವಾಗ ಅತೀವ ಎಚ್ಚರಿಕೆ ವಹಿಸಿ. ಈ ಸಂಯೋಜನೆಯು ಹಠಾತ್ ರಸ್ತೆ ಅಪಘಾತಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಡ್ರೈವಿಂಗ್ ಮಾಡುವಾಗ ಯಾವುದೇ ರೀತಿಯ ಅವಸರವನ್ನು ಮಾಡಬೇಡಿ. ಆಗಸ್ಟ್ 18ರಿಂದ ಆಗಸ್ಟ್ 21ರವರೆಗೆ ಸಮಯವು ಹಣಕಾಸು ಮತ್ತು ಸಂಪತ್ತಿನ ಸೃಷ್ಟಿಯ ದೃಷ್ಟಿಯಿಂದ ಈ ಇಡೀ ತಿಂಗಳ ಅತ್ಯಂತ ಅದ್ಭುತ ಮತ್ತು ಸುವರ್ಣ ಸಮಯವಾಗಿದೆ. ನಿಮ್ಮ ಏಕಾದಶ ಅಂದರೆ 11ನೇ ಮನೆಯಲ್ಲಿ ಅಂದರೆ ಲಾಭದ ಮನೆಯಲ್ಲಿ ರಾಹು ವಿರಾಜಮಾನನಾಗಿದ್ದಾನೆ. ಇದು ನಿಮಗೆ ಹಠಾತ್ ಧನಲಾಭವನ್ನು ತಂದುಕೊಡುವ ಪ್ರಬಲ ಸ್ಥಿತಿಯಲ್ಲಿದೆ. ಇದೇ ಏಕಾದಶ ಮನೆಯ ಮೇಲೆ ನಿಮ್ಮ ಲಗ್ನಾಧಿಪತಿ ಶುಕ್ರನ ಸಂಪೂರ್ಣ ಸಪ್ತಮ ಉಚ್ಚ ದೃಷ್ಟಿ ಬೀಳುತ್ತಿದೆ ಮತ್ತು ಮಂಗಳನು ತನ್ನ 8ನೇ ದೃಷ್ಟಿಯಿಂದ ನಿಮ್ಮ 9ನೇ ಮನೆಯನ್ನು ಅಂದರೆ ಭಾಗ್ಯಸ್ಥಾನವನ್ನು ಸಕ್ರಿಯಗೊಳಿಸುತ್ತಿದ್ದಾನೆ. ನೀವು ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ಗೆ ಸಂಬಂಧಿಸಿದ್ದರೆ ನಿಮ್ಮ ಲಾಭವನ್ನು ಕಾಯ್ದಿರಿಸಲು ಅಂದರೆ ಪ್ರಾಫಿಟ್ ಬುಕ್ ಮಾಡಲು ಮತ್ತು ನಿಮ್ಮ ಹೂಡಿಕೆಯನ್ನು ನಗದು ರೂಪಕ್ಕೆ ಪರಿವರ್ತಿಸಲು ಈ ವಿಂಡೋ ಅಂದರೆ ಈ ಸಮಯ ಅತ್ಯುತ್ತಮವಾಗಿದೆ. ಈ ಸಮಯದಲ್ಲಿ ನಿಮ್ಮ ಯಾವುದೇ ದೊಡ್ಡ ವ್ಯಾಪಾರ ಒಪ್ಪಂದವು ಅಂತಿಮಗೊಳ್ಳಬಹುದು. ಅದು ನಿಮಗೆ ಉತ್ತಮ ಲಾಭಾಂಶವನ್ನು ಅಂದರೆ ಮಾರ್ಜಿನ್ ಅನ್ನು ನೀಡುತ್ತದೆ. ನಿಮ್ಮ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅಥವಾ ಯಾರಾದರೂ ಸಾಲವನ್ನು ಹಿಂತಿರುಗಿಸದಿದ್ದರೆ ಸ್ವಲ್ಪ ಪ್ರಯತ್ನದಿಂದ ಈ ಅವಧಿಯಲ್ಲಿ ಆ ಲಿಕ್ವಿಡ್ ಕ್ಯಾಶ್ ವಾಪಸ್ ಬರಬಹುದು. ನೀವು ನಿಮ್ಮ ಕುಟುಂಬದೊಂದಿಗೆ ಹೊರಗೆ ಸಮಯ ಕಳೆಯಬಹುದು ಮತ್ತು ಆರ್ಥಿಕವಾಗಿ ಬಹಳ ಸುರಕ್ಷಿತವೆಂದು ಭಾವಿಸುವಿರಿ. ಆದರೆ ಏಕಾದಶ ಮನೆಯಲ್ಲಿ ವಕ್ರಾವಸ್ಥೆಯಲ್ಲಿ ಕುಳಿತಿರುವ ಶನಿದೇವನ ಎಚ್ಚರಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಏಕಾದಶ ಮನೆಯು ನಮ್ಮ ಸ್ನೇಹಿತರ ಸ್ಥಾನವೂ ಹೌದು. ಈ ಸಮಯದಲ್ಲಿ ಯಾವುದೇ ಸ್ನೇಹಿತರೊಂದಿಗೆ ಪಕ್ಕಾ ಕಾನೂನು ದಾಖಲೆಗಳಿಲ್ಲದೆ ಯಾವುದೇ ದೊಡ್ಡ ಆರ್ಥಿಕ ವಹಿವಾಟು ಅಥವಾ ಪಾಲುದಾರಿಕೆಯನ್ನು ಅಂದರೆ ಪಾರ್ಟ್ನರ್ಶಿಪ್ ಮಾಡಬಾರದು ಎಂದು ಶನಿದೇವನು ಸ್ಪಷ್ಟ ಮುನ್ಸೂಚನೆ ನೀಡುತ್ತಿದ್ದಾನೆ. ನೀವು ಭಾವನೆಗಳಿಗೆ ಒಳಗಾಗಿ ಸ್ನೇಹಿತನಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಿದರೆ ಆ ಹಣವು ಜೂನ್ 2027ರವರೆಗೆ ಹಿಂದಿರುಗುವ ಯಾವುದೇ ಸಾಧ್ಯತೆ ಇಲ್ಲ ಮತ್ತು ಅಂತಿಮವಾಗಿ ನಿಮ್ಮ ಆ ಸಂಬಂಧವು ಶಾಶ್ವತವಾಗಿ ಹಾಳಾಗುತ್ತದೆ. ಆದ್ದರಿಂದ ಹೂಡಿಕೆ ಮಾಡಿ ಮತ್ತು ಲಾಭ ಗಳಿಸಿ, ಆದರೆ ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿರಿ ಅಂದರೆ ಪ್ರಾಕ್ಟಿಕಲ್ ಆಗಿರಿ. ಆಗಸ್ಟ್ 21ರ ಸಂಜೆ 7 ಗಂಟೆಯ ನಂತರದಿಂದ ಆಗಸ್ಟ್ 25ರ ಮಧ್ಯಾಹ್ನ 1 ಗಂಟೆಯವರೆಗೆ ನಿಮ್ಮ ಕಾರ್ಯಕ್ಷಮತೆ ಮತ್ತು ಶಕ್ತಿಯಲ್ಲಿ ಸಕಾರಾತ್ಮಕ ಮತ್ತು ವೇಗವಾದ ಬದಲಾವಣೆಯಾಗಲಿದೆ. ಬುಧನ ಸ್ಥಾನ ಮತ್ತು ನಕ್ಷತ್ರದ ಬದಲಾವಣೆಯಿಂದಾಗಿ ನಿಮ್ಮ ಸಂವಹನವು ಅಂದರೆ ಕಮ್ಯುನಿಕೇಶನ್ ಹೆಚ್ಚು ಪ್ರಭಾವಶಾಲಿ ಮತ್ತು ಪರಿಣಾಮಕಾರಿಯಾಗುತ್ತದೆ. ತಮ್ಮ ಸ್ವಂತ ವ್ಯಾಪಾರವನ್ನು ನಡೆಸುತ್ತಿರುವವರಿಗೆ ಈ ಸಮಯವು ಬಹಳ ಅದ್ಭುತವಾಗಿದೆ. ಕಳೆದ 15 ದಿನಗಳಿಂದ ಎದುರಾಗಿದ್ದ ಲಾಜಿಸ್ಟಿಕ್ಸ್ ಅಥವಾ ಪೂರೈಕೆ ಸರಪಳಿಯ ಸವಾಲುಗಳು ಈಗ ಬಗೆಹರಿಯಲು ಪ್ರಾರಂಭಿಸುತ್ತವೆ ಮತ್ತು ನೀವು ಅವುಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಒಡ ಹುಟ್ಟಿದವರು ಅಥವಾ ಸಹೋದ್ಯೋಗಿಗಳು ಎಂದಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಸಣ್ಣ ವ್ಯಾಪಾರ ಪ್ರಯಾಣಗಳು ನಿಮಗೆ ಲಾಭದಾಯಕವೆಂದು ಸಾಬೀತಾಗುತ್ತದೆ. ಇದೇ ಮಧ್ಯೆ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 2ರವರೆಗಿನ ನಿಮ್ಮ ಚಾರ್ಟ್ನಲ್ಲಿ ಒಂದು ವಿಶೇಷ ಪ್ರಭಾವ ಸಕ್ರಿಯವಾಗಿದೆ. ಇದನ್ನು ನಾವು ಜ್ಯೋತಿಷ್ಯ ಭಾಷೆಯಲ್ಲಿ
ಓಲ್ಡ್ ಏಜ್ ಪ್ಲಾನಿಂಗ್, ವೃದ್ಧಾಪ್ಯದ ಯೋಜನೆ ಸಮಯ ಎಂದು ಕರೆಯಬಹುದು. ನಿಮ್ಮ ಭವಿಷ್ಯ, ನಿಮ್ಮ ಉಯಿಲು, ನಿಮ್ಮ ಹೂಡಿಕೆಗಳು ಮತ್ತು ನಾಮಿನಿಗಳ ಬಗ್ಗೆ ನೀವು ಇದ್ದಕ್ಕಿದ್ದಂತೆ ಹೆಚ್ಚು ಜಾಗರೂಕರಾಗುತ್ತೀರಿ. ಕುಟುಂಬದಲ್ಲಿನ ಆಸ್ತಿಯ ದಾಖಲೆಗಳನ್ನು ಪರಿಶೀಲಿಸಲು ಅಥವಾ ನಿಮ್ಮ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ನೀವು ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಇದು ಅತ್ಯಂತ ಪ್ರಾಯೋಗಿಕ ಮತ್ತು ಶುಭ ಸಮಯವಾಗಿದೆ, ಏಕೆಂದರೆ ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಗಮನ ಹರಿಸುವುದು ಯಾವಾಗಲೂ ಬುದ್ಧಿವಂತಿಕೆಯ ಕೆಲಸವಾಗಿದೆ. ಇದರ ನಂತರ ಆಗಸ್ಟ್ 25 ಮಧ್ಯಾಹ್ನದಿಂದ ಆಗಸ್ಟ್ 28 ಸಮಯವು ಮನೆಯಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಸಮಯವಾಗಿದೆ. ಆಗಸ್ಟ್ 25 ಪ್ರದೋಷ ವ್ರತವೂ ಬಂದಿದೆ. 4ನೇ ಮನೆಯಲ್ಲಿ ಸೂರ್ಯ ಕೇತುವಿನಿಂದಾಗಿ ಮನೆಯಲ್ಲಿ ಇನ್ನೂ ಏನಾದರೂ ಉದ್ವಿಗ್ನತೆ ಅಂದರೆ ಟೆನ್ಷನ್ ಅನಿಸುತ್ತಿದ್ದರೆ ಆಗಸ್ಟ್ 25 ಸಂಜೆ ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯಾಸ್ತದ ಅರ್ಧ ಗಂಟೆ ಮೊದಲು ಮತ್ತು ಅರ್ಧ ಗಂಟೆ ನಂತರದ ಸಮಯದಲ್ಲಿ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ. ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಮತ್ತು ಮನೆಯ ವಾತಾವರಣಕ್ಕೆ ಅಭೂತಪೂರ್ವ ಶಾಂತಿಯನ್ನು ಒದಗಿಸುತ್ತದೆ. ಈಗ ನಾವು ಈ ತಿಂಗಳ ಅಂತ್ಯದ ಸೂಕ್ಷ್ಮ ಮತ್ತು ಸವಾಲಿನ ಘಟ್ಟಕ್ಕೆ ಬರುತ್ತೇವೆ. ಆಗಸ್ಟ್ 28 ಕುಂಭರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ ಮತ್ತು ಇದೇ ದಿನ ರಕ್ಷಾಬಂಧನದ ಹಬ್ಬವೂ ಇದೆ. ಕುಂಭರಾಶಿಯು ನಿಮ್ಮ ಚಾರ್ಟ್ನ 10ನೇ ಮನೆಯಾಗಿದೆ. ಇದು ನಿಮ್ಮ ಕರ್ಮ, ವೃತ್ತಿ ಜೀವನ, ಉದ್ಯೋಗ, ವೃತ್ತಿ ಮತ್ತು ಪಬ್ಲಿಕ್ ಇಮೇಜ್ನ ಅಂದ್ರೆ ಸಾರ್ವಜನಿಕ ಚಿತ್ರಣದ ಸ್ಥಾನವಾಗಿದೆ. 10ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದಾಗ ವ್ಯಕ್ತಿಯ ವಿವೇಚನೆಯು ಸ್ವಲ್ಪ ಸಮಯದವರೆಗೆ ಸಂಪೂರ್ಣವಾಗಿ ಭ್ರಮೆಗೊಳಗಾಗುತ್ತದೆ. ಆಗಸ್ಟ್ 28 ಆಸುಪಾಸಿನ ಇಡೀ ವಾರವು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ದೊಡ್ಡ ಪರೀಕ್ಷೆಯಾಗಿ ಸಾಬೀತಾಗಲಿದೆ. ಗ್ರಹಣದ ಪ್ರಭಾವದಿಂದಾಗಿ ನಿಮ್ಮೊಳಗೆ ಅನಗತ್ಯ ಓವರ್ ಕಾನ್ಫಿಡೆನ್ಸ್ ಬೆಳೆಯಬಹುದು. ನೀವು ಹೇಳಿದ್ದೇ ಸರಿ ಮತ್ತು ನಿಮ್ಮ ಬಾಸ್ಗೆ ಏನೂ ತಿಳಿದಿಲ್ಲ ಎಂದು ನಿಮಗೆ ಅನಿಸಬಹುದು. ಕಚೇರಿಯ ರಾಜಕೀಯವು ಈ ಸಮಯದಲ್ಲಿ ತನ್ನ ಉತ್ತುಂಗದಲ್ಲಿರುತ್ತದೆ ಮತ್ತು ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಯಾವುದಾದರೂ ಪಿತೂರಿ ಮಾಡಲು ಪ್ರಯತ್ನಿಸಬಹುದು. ಅವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ನೀವು ಕೋಪಗೊಂಡು ಅಂತಹ ಏನಾದರೂ ಮಾತನಾಡಿ ಬಿಡಬಹುದು. ಇದು ನಿಮ್ಮ ಉದ್ಯೋಗವನ್ನು ಅಪಾಯಕ್ಕೆ ತಳ್ಳಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ನಿಮಗೆ ಮಾನನಷ್ಟವನ್ನು ಉಂಟು ಮಾಡಬಹುದು. ಈ ಸಮಯದಲ್ಲಿ ನೀವು ಸಬ್ಮಿಸಿವ್ ಸಬಾರ್ಡಿನೇಟ್ ಅಂದರೆ ವಿಧೇಯ ಅಧೀನ ಉದ್ಯೋಗಿ ತರಹ ವರ್ತಿಸಬೇಕು ಮತ್ತು ನಿಮ್ಮ ಬಾಸ್ ಜೊತೆ ಯಾವುದೇ ಕಾರಣಕ್ಕೂ ಜಗಳವಾಡಬೇಡಿ. ನಿಮಗೆ ಎಷ್ಟೇ ಕೋಪ ಬಂದರೂ ಅಥವಾ ಅವಮಾನವಾದರೂ ನಿಮ್ಮ ಈಗೋಗೆ ಅಂದ್ರೆ ಅಹಂಕಾರಕ್ಕೆ ಒಳಗಾಗಿ ಈ ವಾರ ರಾಜೀನಾಮೆ ನೀಡುವ ತಪ್ಪನ್ನು ಖಂಡಿತ ಮಾಡದಿರಿ. ಈ ಸಮಯದಲ್ಲಿ ನೀವು ಕೆಲಸವನ್ನು ಬಿಟ್ಟರೆ ಹೊಸ ಕೆಲಸ ಸಿಗುವ ಸಾಧ್ಯತೆಯು ಬಹಳ ಸಮಯ ತೆಗೆದುಕೊಳ್ಳಬಹುದು. ಕೇವಲ ಶಾಂತಿಯಿಂದ ನಿಮ್ಮ ಕೆಲಸವನ್ನು ಮಾಡುತ್ತಾ ಇರಿ. ಇದು ಕೇವಲ ಗ್ರಹಣದ ಪ್ರಭಾವವಾಗಿದ್ದು ಅದು ಕೇವಲ ಕೆಲವೇ ದಿನಗಳಲ್ಲಿ ಕೊನೆಗೊಳ್ಳುತ್ತದೆ. ಟ್ರಾನ್ಸ್ಪೋರ್ಟ್ ಮತ್ತು ಲಾಜಿಸ್ಟಿಕ್ಸ್ ವ್ಯವಹಾರದಲ್ಲಿ ತೊಡಗಿರುವ ಜನರು ಈ ಅವಧಿಯಲ್ಲಿ ಯಂತ್ರೋಪಕರಣಗಳು ಅಥವಾ ಪೂರೈಕೆಯಲ್ಲಿ ಕೆಲವು ದೊಡ್ಡ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ನಿಮ್ಮ ಬ್ಯಾಕಪ್ ಯೋಜನೆಯನ್ನು ಸಿದ್ಧವಾಗಿಟ್ಟುಕೊಳ್ಳಿ. ವಿದ್ಯಾರ್ಥಿ ವರ್ಗದವರಿಗೂ ಈ ಗ್ರಹಣವು ಒಂದು ಎಚ್ಚರಿಕೆಯಾಗಿದೆ. ನಿಮ್ಮ ಪರೀಕ್ಷೆಗಳು ಅಥವಾ ಅಸೈನ್ಮೆಂಟ್ಗಳಲ್ಲಿ ಓವರ್ ಕಾನ್ಫಿಡೆನ್ಸ್ ನಿಂದಾಗಿ ಸಿಲ್ಲಿ ಮಿಸ್ಟೇಕ್ಸ್ ಅಂದರೆ ಸಣ್ಣ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಿ. ಆಗಸ್ಟ್ 28 ಈ ಭಾರಿ ಪ್ರಭಾವವು ಕಳೆದ ನಂತರ ಆಗಸ್ಟ್ 29 31 ಸಮಯವು ಹೊಸತೇನನ್ನಾದರೂ ಕಲಿಯಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ಉತ್ತಮಗೊಳಿಸಲು ಸಮಯ ಉತ್ತಮವಾಗಿರುತ್ತದೆ. ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ತನ್ನ ನೀಚಾವಸ್ಥೆ ಅಂದರೆ ಅಂತಿಮ ಡಿಗ್ರಿಗಳಲ್ಲಿರುತ್ತಾನೆ, ಏಕೆಂದರೆ ಅವನು ಸೆಪ್ಟೆಂಬರ್ 2 ರಾಶಿಯನ್ನು ಬದಲಾಯಿಸಲಿದ್ದಾನೆ. ಈ ಕೊನೆಯ 3 ದಿನಗಳಲ್ಲಿ ನಿಮ್ಮ ಸಂಪೂರ್ಣ ಗಮನವು ಯಾವುದೇ ಹೊಸ ವಿಷಯದ ಆಳಕ್ಕೆ ಹೋಗಲು ಅಥವಾ ಹೊಸ ಕೋರ್ಸ್ ಅನ್ನು ಪ್ರಾರಂಭಿಸುವ ಕಡೆಗೆ ಇರಬೇಕು. ಜ್ಞಾನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಸಂಪೂರ್ಣ ಫೋಕಸ್ ಅನ್ನು ಅಂದರೆ ಗಮನವನ್ನು ಅಧ್ಯಯನದತ್ತ ಹರಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಲವ್ ಲೈಫ್, ಪ್ರೇಮ ಜೀವನದ ಬಗ್ಗೆ ಮಾತನಾಡುವುದಾದರೆ ಶುಕ್ರನು 5ನೇ ಮನೆಯಲ್ಲಿ ನೀಚನಾಗಿ ಚಲಿಸುತ್ತಿದ್ದಾನೆ. ನೀವು ಸಿಂಗಲ್ ಆಗಿದ್ದರೆ ಮತ್ತು ನಿಮ್ಮ ಭಾವನೆಗಳು ವ್ಯಕ್ತಪಡಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಮಾಡಲೇಬೇಡಿ ಎಂಬುದು ನನ್ನ ಸ್ಪಷ್ಟ ಉತ್ತರವಾಗಿದೆ. ಈ ಸಮಯದಲ್ಲಿ ಪ್ರಪೋಸ್ ಮಾಡುವುದರಿಂದ ನೀವು ಕೇವಲ ರಿಜೆಕ್ಷನ್ ಅಂದರೆ ತಿರಸ್ಕಾರ, ಅಪಹಾಸ್ಯ ಮತ್ತು ಮುಜುಗರವನ್ನು ಎದುರಿಸಬೇಕಾಗಬಹುದು. ಈಗಾಗಲೇ ರಿಲೇಶನ್ಶಿಪ್ನಲ್ಲಿರುವ ಅಂದರೆ ಸಂಬಂಧದಲ್ಲಿರುವವರಿಗೆ ಈ 15 ದಿನಗಳ ಅವಧಿಯು ಸ್ವಲ್ಪ ಡ್ರೈ ಆಗಿರಬಹುದು, ಅಂದರೆ ನೀರಸವಾಗಿರಬಹುದು. ನಿಮ್ಮ ಹೆಚ್ಚಿನ ಗಮನವು ನಿಮ್ಮ ವೃತ್ತಿ ಜೀವನ, ಹಣಕಾಸು ಮತ್ತು ಕೌಟುಂಬಿಕ ಗೊಂದಲಗಳ ಮೇಲೆ ಇರುತ್ತದೆ. ಇದರಿಂದಾಗಿ ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಸಂಬಂಧದಲ್ಲಿ ಸಂಪೂರ್ಣ ಟ್ರಾನ್ಸ್ಪರೆನ್ಸಿಯನ್ನು ಅಂದರೆ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಮತ್ತು ನಿಮ್ಮ ಕಾರ್ಯನಿರತತೆಯ ಬಗ್ಗೆ ನಿಮ್ಮ ಪಾಲುದಾರರಿಗೆ ಸ್ಪಷ್ಟವಾಗಿ ತಿಳಿಸುವುದು ಉತ್ತಮ. ನಿಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಪ್ರೈವೇಟ್ ಆಗಿ ಅಂದರೆ ಖಾಸಗಿಯಾಗಿರಿಸಿ
ಮತ್ತು ಪ್ರಪಂಚದ ಮುಂದೆ ಪ್ರದರ್ಶನ ಅಂದರೆ ಶೋ ಆಫ್ ಮಾಡುವುದನ್ನು ತಪ್ಪಿಸಿ. ಆರೋಗ್ಯದ ಮುಂಭಾಗದಲ್ಲಿ ಶುಕ್ರನು 5ನೇ ಮನೆಯಲ್ಲಿರುವುದರಿಂದ ಯಾವುದೇ ದೊಡ್ಡ ಅಥವಾ ದೀರ್ಘಕಾಲೀನ ಕಾಯಿಲೆಯ ಲಕ್ಷಣಗಳಿದ್ದರೂ ಆಗಸ್ಟ್ 15ರಿಂದ 31 ನಡುವೆ ನಿಮ್ಮ ಲೈಫ್ ಸ್ಟೈಲ್ಗೆ ಅಂದರೆ ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳ ಮೇಲೆ ನೀವು ತೀವ್ರ ನಿಗಾ ಇಡಬೇಕಾಗಬಹುದು. 4ನೇ ಮನೆಯಲ್ಲಿ ಸೂರ್ಯ, ಕೇತು ಮತ್ತು 2ನೇ ಮನೆಯಲ್ಲಿ ಮಂಗಳನ ಸ್ಥಾನದಿಂದಾಗಿ ನಿಮ್ಮ ರಕ್ತದೊತ್ತಡದಲ್ಲಿ ಹಠಾತ್ ಏರಿಳಿತ ಉಂಟಾಗಬಹುದು. ನೀವು ಹೈ ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಅಥವಾ ಹೃದ್ರೋಗದ ರೋಗಿಗಳೇ ಆಗಿದ್ದರೆ ನಿಮ್ಮ ಔಷಧಿಗಳಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಶತ್ರು ರಾಶಿಯಲ್ಲಿ ಬುಧನ ಗೋಚಾರದಿಂದಾಗಿ ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು, ಫುಡ್ ಪಾಯ್ಸನಿಂಗ್ ಅಥವಾ ENT ಸಂಬಂಧಿಸಿದ ದೂರುಗಳು ಬರಬಹುದು. ಆದ್ದರಿಂದ ಮಕ್ಕಳನ್ನು ಮತ್ತು ನಿಮ್ಮನ್ನು ಬೀದಿ ಬದಿಯ ಅಂದರೆ ರೆಡಿ ಪಾರ್ಟಿ ಆಹಾರದಿಂದ ಸಂಪೂರ್ಣವಾಗಿ ದೂರವಿಡಿ. ಕೊನೆಯದಾಗಿ ಈ 15 ದಿನಗಳಲ್ಲಿ ನಿಮಗೆ ರಕ್ಷಾ ಕವಚವಾಗಿ ಅಂದರೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುವ ಆ ಖಚಿತವಾದ ಪರಿಹಾರಗಳ ಬಗ್ಗೆ ನಾವು ಮಾತನಾಡುತ್ತೇವೆ. ಗೋಚಾರಗಳು ಕೇವಲ ಪ್ರವೃತ್ತಿಗಳನ್ನು ನೀಡುತ್ತವೆ, ಆದರೆ ನಿಮ್ಮ ಕರ್ಮ ಮತ್ತು ನಿಮ್ಮ ಪರಿಹಾರಗಳು ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲನೆಯ ಪರಿಹಾರವು ನಿಮ್ಮ ಮಾತು ಮತ್ತು ಕೌಟುಂಬಿಕ ಕ್ಲೇಶವನ್ನು ಶಮನಗೊಳಿಸಲು ಆಗಿದೆ. 2ನೇ ಮನೆಯಲ್ಲಿ ಕುಳಿತಿರುವ ಮಂಗಳನ ಅಗ್ನಿಯನ್ನು ಶಮನಗೊಳಿಸಲು ನೀವು ಚಂದ್ರನ ಅಂಶಗಳ ಸಹಾಯವನ್ನು ತೆಗೆದುಕೊಳ್ಳಬೇಕು. ಇಂದಿನಿಂದಲೇ ನೀವು ನೀರು ಕುಡಿಯಲು ಕೇವಲ ಬೆಳ್ಳಿಯ ಗ್ಲಾಸ್ ಬಳಸುವುದನ್ನು ಪ್ರಾರಂಭಿಸಿ. ಈ ಗ್ಲಾಸ್ ಕೇವಲ ನಿಮ್ಮದಾಗಿರಬೇಕು ಮತ್ತು ಕನಿಷ್ಠ ಸೆಪ್ಟೆಂಬರ್ 17ರವರೆಗೆ ಇದನ್ನು ನಿರಂತರವಾಗಿ ಬಳಸಿ. ಇದು ನಿಮ್ಮ ಅನಗತ್ಯ ಆಕ್ರಮಣಕಾರಿ ಸ್ವಭಾವವನ್ನು ಮ್ಯಾಜಿಕ್ನಂತೆ ಶಾಂತಗೊಳಿಸುತ್ತದೆ. 2ನೇ ಪರಿಹಾರವು 4ನೇ ಮನೆಯ ಸೂರ್ಯ ಕೇತು ಗ್ರಹಣ ದೋಷ ಮತ್ತು ನಿಮ್ಮ ಕುಸಿಯುತ್ತಿರುವ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದೆ. ಆಗಸ್ಟ್ 17ರ ನಂತರ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕೆಂಪು ಹೂವು ಅಥವಾ ರೋಲಿಯನ್ನು ಅಂದರೆ ಕುಂಕುಮ ಬೆರೆಸಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಿ. ಇದು ನಿಮ್ಮ ಹೃದಯಕ್ಕೆ ಬಲವನ್ನು ನೀಡುತ್ತದೆ ಮತ್ತು ಕಚೇರಿಯಲ್ಲಿ ನಿಮ್ಮ ಘನತೆಯನ್ನು ಕಾಪಾಡುತ್ತದೆ. 3ನೇ ಮತ್ತು ಅತ್ಯಂತ ಪ್ರಮುಖವಾದ ಪರಿಹಾರವು ಆಗಸ್ಟ್ 28ರ ಚಂದ್ರಗ್ರಹಣದ ದಿನದಂದು ನಿಮ್ಮ ವೃತ್ತಿ ಜೀವನವನ್ನು ರಕ್ಷಿಸಲು ಆಗಿದೆ. ಈ ಗ್ರಹಣವು ನಿಮ್ಮ 10ನೇ ಮನೆಯ ಮೇಲೆ ಸಂಭವಿಸುತ್ತಿರುವುದರಿಂದ ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋಗಿ 2 ಕಿಲೋ ಅಕ್ಕಿ ಮತ್ತು 1 ನೀರಿರುವ ತೆಂಗಿನಕಾಯಿಯನ್ನು ದಾನ ಮಾಡಿ. ಈ ಪರಿಹಾರವು ನಿಮ್ಮ ಕರ್ಮಸ್ಥಾನವನ್ನು ರಕ್ಷಿಸುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ಉಂಟಾಗುವ ಯಾವುದೇ ಪಿತೂರಿ ಅಥವಾ ಮಾನನಷ್ಟದಿಂದ ನಿಮ್ಮನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿರಿಸುತ್ತದೆ. ವೃಷಭ ರಾಶಿಯವರೇ, ಇದು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುವ ಸಮಯ. ಸರಿಯಾದ ಸಮಯಕ್ಕೆ ನಿಮ್ಮ ಲಾಭವನ್ನು ಕಾಯ್ದಿರಿಸಿ ಅಂದರೆ ಪ್ರಾಫಿಟ್ ಬುಕ್ ಮಾಡಿ ಮತ್ತು ಕೆಲಸದ ಸ್ಥಳದಲ್ಲಿ ಪ್ರಚೋದನೆಗೆ ಒಳಗಾಗಬೇಡಿ. ದೇವರು ನಿಮ್ಮನ್ನು ರಕ್ಷಿಸಲಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರಗತಿಯಾಗಲಿ. ನಮಸ್ಕಾರ.